ಪರಿಸ್ಥಿತಿ ಈಗ ಒಂದಿಷ್ಟು ಬದಲಾಗ್ತಾ ಇದೆ ಮತ್ತು ಯುದ್ಧದ ವಿಚಾರದಲ್ಲೂ ಕೂಡ ಏನೋ ಒಂದು ದೊಡ್ಡದಾಗುವಂಥ ಆತಂಕ ಒಂದು ಕಡೆ ಆದರೆ ಮತ್ತೊಂದು ಕಡೆ ಅಮೆರಿಕಾಗೂ ಕೂಡ ಈ ಯುದ್ಧ ಮುಂದುವರಿಯುವಂತಹ ಆಸಕ್ತಿ ಇಲ್ಲದೆ ಇರೋದ್ರಿಂದ ಒಂದು ಕದನ ವಿರಾಮ ಆಗುವಂತಹ ಲಕ್ಷಣಗಳು ಇವೆ. ಇಲ್ಲದೇ ಇದ್ದರೆ ಇಡೀ ಪ್ರಪಂಚಕ್ಕೆ ಇದು 3ನೇ ಮಹಾಯುದ್ಧ ಆಗುವಂತಹ ಸಾಧ್ಯತೆಗಳು ಇವೆ. ಈ ಮಧ್ಯೆ ಭಾರತ ಎಚ್ಚೆತ್ತುಕೊಂಡಿದೆ, ಇರಾನ್ ಜೊತೆಗೆ ಸಂಬಂಧವನ್ನು ಸುಧಾರಿಸಿಕೊಂಡಿದೆ, ವಿದೇಶಾಂಗ ನೀತಿ ಫ್ರೂಟ್ಫುಲ್ ಆಗ್ತಾ ಇದೆ, ಹಾರ್ಮುಜ್ ಮೂಲಕ ನಮ್ಮ ಹಡಗುಗಳು ಬರ್ತಾ ಇದ್ದಾವೆ ಅಂತ ಅಶ್ಯೂರೆನ್ಸ್ ಭಾರತ ಸರ್ಕಾರ ಕೊಡ್ತಾ ಇದೆ. ಆದರೆ ರಿಯಾಲಿಟಿ ಆನ್ ಗ್ರೌಂಡ್ ಇನ್ನೂ ಕೂಡ ಜನ ಒಂದಿಷ್ಟು ವಿಚಲಿತರಾದಂಗೆ ಕಾಣ್ತಾ ಇದೆ. ಅಲ್ಲಲ್ಲಿ ನೋ ಸ್ಟಾಕ್ ಬೋರ್ಡ್ಗಳು, ಅಲ್ಲಲ್ಲಿ ಗ್ಯಾಸ್ಗಳು ಇಲ್ಲ ಅನ್ನುವಂಥ ಏಜೆನ್ಸಿಗಳ ಆಟಾಟೋಪುಗಳು, ಇದರ ಮಧ್ಯೆ ಭಾಳಷ್ಟು ಜನ ಕೆಲಸ ಕಳ್ಕೊಂಡು ಮನೇಲಿ ಕುತ್ಕೊಂಡಿದ್ದಾರೆ. ಇದಕ್ಕೆಲ್ಲದಕ್ಕೂ ಕೂಡ ಪರಿಹಾರ ಮೋದಿ ಸರ್ಕಾರ ಏನು ಮಾಡುತ್ತೆ? ಇದು ಆರಂಭ, ಈ ಪಿಕ್ಚರ್ ಅಭಿ ಬಾಕಿ ಹೈ. ಇನ್ನು ಬಹಳ ದಿನಗಳವರೆಗೆ ಈ ಕ್ರೈಸಿಸ್ ಮುಂದುವರಿಯಲಿದೆ. ಅದಕ್ಕೆ ನಮ್ಮ ಹತ್ರ ಏನು ಪರಿಹಾರ ಇದೆ, ಏನು ಮಾರ್ಗಗಳಿವೆ, ಅದನ್ನು ಕಾಲಕ್ಕೆ ತಕ್ಕಂತೆ ನಮ್ಮ ದೇಶದ ಭಾರತ ಸರ್ಕಾರ ಕ್ಲಾರಿಫೈ ಮಾಡಬೇಕೇ ಹೊರತು ಮಾಡದೇ ಇದ್ದರೆ ಜನ ಅಂತೂ ರೋಡಿಗೆ ಇಳಿತಾರೆ. ನೀವು ಎಸ್ಮಾ ಹಾಕ್ತಿರೋ ಇನ್ನೊಂದು ಚಸ್ಮಾ ತರ್ತಿರೋ ಗೊತ್ತಿಲ್ಲ, ಜನರ ಕೋಪ ಏನಾದರೂ ರೆಟ್ಟೆಗೆ ಬಂದು ಬಿಟ್ಟರೆ ಅದ್ರ ಕಥೆನೇ ಬೇರೆ ಆಗುತ್ತೆ.